ವರುಣಾರ್ಭಟಕ್ಕೆ ಕಾರವಾರ ಅಕ್ಷರಶಃ ನಲುಗಿ ಹೋಗಿದೆ. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಾಪತ್ತೆಯಾದವರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಅಪ್ಪನಿಗಾಗಿ ಮಕ್ಕಳ ಆಕ್ರಂದನ ಮನಕಲಕುವಂತಿದೆ. ಬೇಡಿಕೆ ಒಂದಕ್ಕೆ ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಸುಳಿ ಸಿಕ್ಕಿದ್ರು ಸಾಕು, ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಅಂಗಿ ಹಾಕಿರೋ ಅಂಗಿ ಸಿಕ್ಕಿದ್ರು ಸಾಕು. ಈ ಹುಡುಗಿಯ ಮಾತು ಕೇಳಿದ್ರೆ ಕರುಳು ಹಿಂಡುತ್ತೆ ಕಂಡ್ರೆ. 11 ದಿನಗಳಿಂದ ಹೆತ್ತ ತಂದೆ ಮನೆಗೆ ಬಂದಿಲ್ಲ. ಬದುಕಿದ್ದಾರಾ ಇಲ್ವಾ ಅನ್ನೋ ಸಣ್ಣ ಸುಳಿವೂ ಸಿಕ್ಕಿಲ್ಲ. ಅಪ್ಪನ ಬರುವಿಕೆಯನ್ನೇ ಕಾಯುತ್ತಿರೋ ಪುತ್ರಿ ನಮ್ಮ ತಂದೆ ಅಸ್ಥಿಯನ್ನಾದ್ರೂ ಹುಡುಕಿ ಕೊಡಿ ಅಂತ ಕಣ್ಣೀರು ಹಾಕಿದ್ದಾಳೆ. ಬೇಡಿಕೆ ಒಂದಕ್ಕೆ ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಸುಳಿ ಸಿಕ್ಕಿದ್ರು ಸಾಕು, ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಅಂಗಿ ಹಾಕಿರೋ ಅಂಗಿ ಸಿಕ್ಕಿದ್ರು ಸಾಕು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಅಪ್ಪನ ಬರುವಿಕೆಗೆ ಕಾದು ಕುಳಿತ ಮಕ್ಕಳು. ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿದು 11 ದಿನ ಕಳೆದಿದೆ. ಕಾಣೆಯಾಗಿದ್ದ 11 ಜನರಲ್ಲಿ 8 ಮೃತದೇಹಗಳು ಪತ್ತೆಯಾಗಿವೆ. 3 ಶೋಧ ಕಾರ್ಯ ನಡೆಯುತ್ತಿದೆ. ಆದರೆ ನಾಪತ್ತೆಯಾಗಿದ್ದವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿದ್ದ ಜಗನ್ನಾಥ ನಾಯ್ಕ ಕುಟುಂಬಸ್ಥರು ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲು ತೋಡಿಕೊಂಡ್ರು. ತಮ್ಮ ತಂದೆಯ ಅಸ್ಥಿಯನ್ನಾದರೂ ತಂದುಕೊಡಿ, ಇಲ್ಲದಿದ್ರೆ ಅಂಗಿಯನ್ನಾದರೂ ಹುಡುಕಿಕೊಡಿ ಎಂದು ಕಣ್ಣೀರಿಟ್ರು. ಬೇಡಿಕೆ ಒಂದಕ್ಕೆ ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಸುಳಿ ಸಿಕ್ಕಿದ್ರು ಸಾಕು, ನಮ್ಗೆ ಒಂದೊಂದು ಅಂಗಿ ಹಾಕಿರೋ ಅಂಗಿ ಸಿಕ್ಕಿದ್ರು ಸಾಕು. ಇನ್ನು ರಿಪಬ್ಲಿಕ್ ಕನ್ನಡದ ನಿರಂತರ ಸುದ್ದಿ ಪ್ರಸಾರಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕಾಣೆಯಾದ ಜಗನ್ನಾಥ ನಾಯ್ಕ ಕುಟುಂಬಕ್ಕೆ ಲಾರಿ ಮಾಲೀಕರ ಸಂಘದಿಂದ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ನಮ್ಮ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಷಣ್ಮುಖಪ್ಪವರು ನಮ್ಮ ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಇಲ್ಲಿ ವಿಜಯನಗರದಿಂದ ಮತ್ತು ಕೊಪ್ಪಳ, ಮೈಸೂರು, ಬೆಳಗಾವಿ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ನಮ್ಮ ಅಸೋಸಿಯೇಷನ್ ಬಂದಿದ್ದಾರೆ. ಇವತ್ತು ನಾವು ಮನೆಗೆ ಬಂದು ನಾವು 1,01,000 ರೂಪಾಯಿ ಇವತ್ತು ಅವರಿಗೆ ನಮ್ಮ ಒಂದು ಚೆಕ್ ಮುಖಾಂತರ ನಾವು ಅವರಿಗೆ ನಮ್ಮ ಅಲ್ಪ ಸಹಾಯವನ್ನು ಮಾಡ್ತೇವೆ. ಈ ಮಧ್ಯೆ ದುರಂತ ನಡೆದ ಸ್ಥಳಕ್ಕೆ ಹಲವು ದಿನಗಳ ಬಳಿಕ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಭೇಟಿ ನೀಡಿದ್ರು. ಶಿರೂರು ಘಟನೆ ಎಲ್ಲರಿಗೂ ಒಂದು ದಿಗ್ಭ್ರಮೆಯನ್ನು ಮೂಡಿಸಿರೋದು ನಮಗೆಲ್ಲ ಗೊತ್ತೇ ಇರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಈ ದುರ್ಘಟನೆಯಲ್ಲಿ ಮೃತರಾದಂಥವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಉಳಿದ 3 ಜನರ ಶೋಧ ಕಾರ್ಯ ಏನಿದೆ, ಆ ಶೋಧ ಕಾರ್ಯ ನಡೀತಾನೇ ಇದೆ ಎಲ್ಲ ಪ್ರಯತ್ನವನ್ನ ಮೂಲಕ. ಶಿರೂರು ಗುಡ್ಡ ಕುಸಿತದಿಂದ ಹಲವು ಜೀವಗಳು ಬಲಿಯಾಗಿದ್ರೆ, ಇತ್ತ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಾಪತ್ತೆಯಾದವರ ಬರುವಿಕೆಗಾಗಿ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ. ಬೇಡಿಕೆ ಒಂದಕ್ಕೆ ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಸುಳಿ ಸಿಕ್ಕಿದ್ರು ಸಾಕು, ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು. ಶೇಷಗಿರಿ, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ರಣಭೀಕರ ಮಳೆಗೆ ಮಲೆನಾಡು ತತ್ತರಿಸಿ ಹೋಗಿದೆ. ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ಹಲವು ಕಡೆ ಕೋಡಿ ಬಿದ್ದಿವೆ. ಮಳೆಯಾರ್ಭಟಕ್ಕೆ ಹಲವೆಡೆ ಭೂಕುಸಿತವಾಗಿದ್ದು ಅವಾಂತರಗಳೇ ಸೃಷ್ಟಿಯಾಗಿದೆ. ಭಾರೀ ವರುಣಾರ್ಭಟಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಅಕ್ಷರಶಃ ನಡುಗಡ್ಡೆಯಾಗಿದೆ. ಜಿಲ್ಲೆಯಲ್ಲಿ ಸುರಿದ ಸತತ ಮಳೆಯಿಂದಾಗಿ 2,000 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಕೋಡಿ ಬಿದ್ದಿದ್ದು ಸಾವಿರಾರು ಎಕರೆ ಹೊಲ ಗದ್ದೆ ಜಲಾವೃತವಾಗಿದೆ.
ಜಲಪಾತದಂತೆ ಸೃಷ್ಟಿಯಾದ ಅಯ್ಯನ ಕೆರೆ. ವರುಣನ ಅಬ್ಬರದಿಂದ ಸಕರಾಯಪಟ್ಟಣದಲ್ಲಿರುವ ಅಯ್ಯನ ಕೆರೆ ಕೋಡಿ ಬಿದ್ದಿದ್ದು ಜಲಪಾತದಂತೆ ಹರಿಯುತ್ತಿದೆ. ಬಯಲು ಸೀಮೆ ಭಾಗದ ಕೆರೆಗಳನ್ನು ಭರ್ತಿ ಮಾಡುವ ಅಯ್ಯನ ಕೆರೆ ಕೋಡಿ ಬಿದ್ದ ಪರಿಣಾಮ ಹಲವು ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಚಾರ ಬಂದ್ ಆಗಿದೆ. ಇನ್ನು ತರೀಕೆರೆ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರುವ ದೊಡ್ಡ ಕೆರೆ ಕೂಡ ತುಂಬಿ ಹರಿತಿದ್ದು ಮೀನಿಗಾಗಿ ಜನ ಮುಗಿಬಿದ್ದಿದ್ರು. ಇನ್ನು ಸತತ ಮಳೆಯಿಂದಾಗಿ ಜಿಲ್ಲೆಯ ಮಲೆನಾಡಿನ ಬಹುತೇಕ ಕಡೆ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಸತತ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಒಂದು ವಾರದಿಂದ ಮಳೆಯಾಗ್ತಿದ್ದು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಭೂಕುಸಿತವಾಗಿದೆ. ಎತ್ತಿನಹಳ್ಳ ಪೈಪ್ಲೈನ್ ಹಾದು ಹೋಗುವ ಹೆಗ್ಗದೆ ಕಪ್ಪಳ್ಳಿ ಮಧ್ಯದಲ್ಲಿ ಭೂಕುಸಿತವಾಗಿದೆ. ಇನ್ನು ಎಡಕುಮಾರಿ ಬಳಿ ರಾತ್ರಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತವಾಗಿದೆ. ಉಕ್ಕಿ ಹರಿಯುತ್ತಿದೆ ಹೇಮಾವತಿ ನದಿ. ಇನ್ನು ಹಾಸನದ ಹೊಳೆನರಸೀಪುರದಲ್ಲಿ ಹೇಮಾವತಿ ನದಿ ಉಕ್ಕಿ ಹರಿಯುತ್ತಿದ್ದು ನಗರಕ್ಕೂ ನುಗ್ಗಿದೆ. ಇನ್ನೊಂದೆಡೆ ಹಾಸನದ ಸಕಲೇಶಪುರ, ಹೊಳೆನರಸೀಪುರ, ಬೇಲೂರು ಭಾಗದಲ್ಲಿ ಮನೆ, ಕೃಷಿ ಜಮೀನು ಹಾನಿಯಾಗಿದೆ. ಮಳೆ ಹಾನಿ ಹಿನ್ನೆಲೆ ಹಾಸನ ಮಳೆ ಹಾನಿ ಪ್ರದೇಶಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. ಮನೆ ಮೇಲೆ ಮರ ಬಿದ್ದು ಅವಾಂತರ. ಕೊಡಗಿನ ಹಲವೆಡೆ ಮಳೆಗಾಳಿ ಜೋರಾಗಿದ್ದು ಮಡಿಕೇರಿ ಸಮೀಪದ ಕರ್ಣಗೇರಿಯಲ್ಲಿ ಮನೆ ಮೇಲೆ ಮರ ಬಿದ್ದಿದ್ದು ಸಂಪೂರ್ಣ ಹಾನಿಯಾಗಿದೆ. ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಇದ್ದು ಮಳೆಯ ಅಬ್ಬರ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವರುಣಾರ್ಭಟಕ್ಕೆ ಕಾರವಾರ ಅಕ್ಷರಶಃ ನಲುಗಿ ಹೋಗಿದೆ. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಾಪತ್ತೆಯಾದವರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಅಪ್ಪನಿಗಾಗಿ ಮಕ್ಕಳ ಆಕ್ರಂದನ ಮನಕಲುಕುವಂತಿದೆ. ಬೇಡಿಕೆ ಒಂದಿರ್ತದೆ. ನಮ್ಮ ತಂದೆಗೆ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಸುಳಿವು ಸಿಕ್ಕಿದ್ರು ಸಾಕು. ನಮ್ಮ ತಂದೆಗೆ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಅಂಗಿ ಹಾಕಿರೋ ಅಂಗಿ ಸಿಕ್ಕಿದ್ರು ಸಾಕು. ಈ ಹುಡುಗಿಯ ಮಾತು ಕೇಳಿದ್ರೆ ಕರುಳು ಹಿಂಡುತ್ತೆ ಕಂಡ್ರೆ. 11 ದಿನಗಳಿಂದ ಹೆತ್ತ ತಂದೆ ಮನೆಗೆ ಬಂದಿಲ್ಲ. ಬದುಕಿದ್ದಾರಾ ಇಲ್ವಾ ಅನ್ನೋ ಸಣ್ಣ ಸುಳಿವೂ ಸಿಕ್ಕಿಲ್ಲ. ಅಪ್ಪನ ಬರುವಿಕೆಯನ್ನೇ ಕಾಯುತ್ತಿರೋ ಪುತ್ರಿ ನಮ್ಮ ತಂದೆ ಅಸ್ಥಿಯನ್ನಾದ್ರೂ ಹುಡುಕಿ ಕೊಡಿ ಅಂತ ಕಣ್ಣೀರು ಹಾಕಿದ್ದಾಳೆ. ಬೇಡಿಕೆ ಒಂದಿರ್ತದೆ. ನಮ್ಮ ತಂದೆಗೆ ಅವನ ಮೂಳೆ ಸಿಕ್ಕಿದ್ರು ಸಾಕು, ಒಂದೊಂದು ಸುಳಿವು ಸಿಕ್ಕಿದ್ರು ಸಾಕು. ನಮ್ಮ ತಂದೆಗೆ ಅವನ ಮೂಳೆ